ನೋಡ್ರಿ ಎಲ್ಲಾರು ನಿಮ್ ಜರ್ನಲ್ ತಗೊಂಡ್ ಬಂದಿರಲ್ಲ, ಕಾಲಮ್ಸ್ ಎಲ್ಲ ಹಾಕೊಂಡ್ ರೆಡಿ ಮಾಡ್ಕೊಂಡ್ ಬಂದಿರಿ. ಹಾ ನೋಡ್ರಿ, ಈ ಸದ್ ನಾವ್ ಇಲ್ಲಿ ಎದಕ್ ಬಂದೀವಿ ಅಂತಂದ್ರೆ ನಿಸರ್ಗ ನಡಿಗೆ ಅಂತಂದ್ರೆ ಏನಂತಂದ್ರೆ ಮುಖ್ಯವಾಗಿ ನಾವೀಗ ನಮ್ಮ ಗ್ರೌಂಡ್ನಾಗ ಇರ್ತಕ್ಕಂಥ ಎಲ್ಲ ಸಸ್ಯಗಳನ್ನು ಮುಖ್ಯವಾಗಿ ನಾವು ಒಕ್ಕರ ಕಾಂಡಗಳ ಆಧಾರದ ಮೇಲೆ ಅದು ಆಮೇಲೆ ಏನಪ್ಪ ಕಾಂಡದ ಆಧಾರದ ಮೇಲೆ ನಾವೇನು ಮಾಡ್ತೀವಿ, ಅದರ ಎತ್ತರ ಗಡಿಸುತನದ ಆಧಾರದ ಮೇಲೆ ನಾವು 3 ಪ್ರಕಾರ ಮಾಡ್ತೀವಿ ಅಂತ ಕ್ಲಾಸ್ನಾಗ ಆಲ್ರೆಡಿ ಹೇಳಿ ನಿಮ್ಗೆ. ಹೌದಾ? ಸಸ್ಯಗಳ 3 ಪ್ರಕಾರ ಯಾವ್ಯಾವು? ಗಿಡಮೂಲಿಕೆಗಳು, ಪೊದೆಗಳು ಮತ್ತು ಮರಗಳು. ಕರೆಕ್ಟಾ? ಈಗ ಅವಕ್ರನ್ನ ನಾವೇನು ಮಾಡಮ್ಮ, ಈಗ ಲೈವ್ ಆಗಿ ನೋಡ್ಕೋತ ಹೋಗಮ್. ಕರೆಕ್ಟಾ? ಅದ್ರ ಜೊತೆಗೇನೆ ಆ ಸಸ್ಯಗಳನ್ನು ಏಕದಳ ಮತ್ತು ದ್ವಿದಳ ಅನ್ನೋದನ್ನು ಸಹ ನಾವು ಗುರ್ತು ಮಾಡ್ಕೋತ ಹೋಗಮ್. ಕೊಟ್ಟಿರ್ತಕ್ಕಂಥ ಸಸ್ಯ ನಾ ಫಸ್ಟ್ ಒಂದಿಷ್ಟು ಸಸ್ಯಗಳ ಬಗ್ಗೆ ಹೇಳ್ತೀನಿ, ಆಮೇಲೆ ನಾನು ನೆಕ್ಸ್ಟ್ ತೋರಿಸಿದ ತಕ್ಷಣ ನೀವೇ ಹೇಳಬೇಕು ಅದು ಗಿಡಮೂಲಿಕೆ ಒಳಗೆ ಬರ್ತೋ ಅಥವಾ ಪೊದೆಗಳೊಳಗೆ ಬರ್ತೋ ಅಥವಾ ಮರಗಳೊಳಗೆ ಬರ್ತೋ ಅಂಥೇಳಿ. ಸರಿನಾ? ಚಲೋ ಮೇಡಮ್ಮ. ಹಾಂ ನೋಡ್ರಿ, ಇಲ್ಲಿ ಕೆಲವೊಂದಿಷ್ಟು ಸಸ್ಯಗಳದಾವ ನಮ್ಮ ಹತ್ರ ಇಲ್ಲೇ ಗ್ರೌಂಡ್ನಾಗ ಇದ್ದಿದ್ದು ಕುರ್ನೆ ನೋಡಮ್ಮ. ಈಗ ನೋಡ್ರಿ, ಕೆಲವೊಂದು ಸಸ್ಯಗಳದಾವ ಇಲ್ಲಿ. ಆ ಮರಗಳನ್ನ ಆ ಕಡೆ ಹೋಗವು. ಈಗ ಇಲ್ಲಿ ಇದಕ್ಕೇನಂತೀವಿ ನಾವು ಇಲ್ಲಿ ಹೇಳ್ರಿ, ಆಡು ಭಾಷೆ ಒಳಗೆ ಈ ನಾಯಿ ಕಸ ಅಂತೀವಿ. ಈ ನಾಯಿ ಕಸ ನೋಡ್ರಿ, ಇಲ್ಲಿ ಇದ್ರದ್ದು ಕಾಂಡ ಯಾವ ಬಣ್ಣದೈತಿ? ಹಸಿರು ಕಲರ್ ಐತೆ. ಹೌದಾ ಇಲ್ಲ? ಆಮೇಲೆ ನೋಡ್ರಿ, ಭಾಳ ದಪ್ಪ ಅದನ ಇಲ್ಲ, ಕಾಂಡ ತೆಳ್ಳಗಿರ್ತದ. ಮತ್ತು ಏನಿರ್ತದೆ ಹೇಳ್ರಿ, ಮೃದುವಾಗೈತಿ, ಇದು ಮೆತ್ತಗೈತಿ, ಅಷ್ಟೊಂದೇನು ಅದು ಗಡುಸುತನ ಇಲ್ಲಿದ್ರ ಬಲ್ಲೆ. ಆಮೇಲೆ ನೋಡಕ್ಕೆ ಹಸಿರು ಬಣ್ಣದೈತಿ. ಆಮೇಲೆ ಇದನ್ನ ನೀವು ಹಿಂಗೆ ಬಗ್ಗಸ್ರಿ ಮುರಿಯೋದಿಲ್ಲ ಅದು. ನೋಡಿಲಿ, ಬಗ್ಸಿದ ತಕ್ಷಣ ಏನಾಗಲ್ಲ, ಇದು ಲಟ್ಟತ್ತು ಮುರಿಯಲ್ಲ. ಇದ್ರ ಕಾಂಡ ಯಾಕೆ ಹೇಳ್ರಿ, ಮೃದು ಐತದು. ಒಂದು ವೇಳೆ ಏನಿತ್ತಪ್ಪ ಅಂದ್ರೆ ಮೃದು ಇರಲಿಲ್ಲ ಅಂದ್ರೆ ಲಟ್ಟತ್ತು ಮುರಿದು ಬಿಡ್ತಿತ್ತು ನಮ್ಗೆ. ಸೊ ಈ ರೀತಿಯ ಸಸ್ಯಗಳನ್ನು ನಾವೇನಂತೀವಿ ಅಂದ್ರೆ ಗಿಡಮೂಲಿಕೆಗಳು. ಏನಂತೀವಿ? ಅರ್ಥ ಆಯ್ತಾ? ಯಾವ ಸಸ್ಯದ ಕಾಂಡವು ಹಸಿರು ಬಣ್ಣದಾಗಿರ್ತದ ನೋಡ್ರಿ, ತಿಳಿತಾ? ಹಾಗಾದ್ರೆ ಏನು ಹೇಳ್ರಿ, ಯಾವ ಸಸ್ಯಗಳ ಕಾಂಡವು ಹಸಿರು ಬಣ್ಣದ್ದಾಗಿರ್ತದ ಮತ್ತು ಮೃದುವಾಗಿರ್ತದ ಮತ್ತು ಈ ರೀತಿ ಬಾಗಿಸಿದ್ರೆ ಬಾಗ್ತದ, ಮುರಿಯುವುದಿಲ್ಲಲ್ಲ ಅಂತಹ ಸಸ್ಯಗಳನ್ನು ನಾವು ಏನಂತೀವಿ ಅಂದ್ರೆ ಗಿಡಮೂಲಿಕೆಗಳು. ಆಮೇಲೆ ಇದಕ್ಕೂ ಎತ್ತರ ನೋಡ್ರಿ ಏನಿರ್ತಾವಂದ್ರೆ ಹೆಚ್ಚು ಕಡಿಮೆ ನಮ್ಮ ಮೊಳಕಾಲಿಗಿಂತಲೂ ಕಡಿಮೆ ಇರ್ತಾವು. ಅರ್ಥ ಆಯ್ತಾ? ನಮ್ಮ ಮೊಳಕಾಲ್ಗಿಂತ ನಿಮ್ಮ ಮೊಳಕಾಲು ಇರ್ತಾವಲ್ಲ, ನೀವು ಇದು ಎತ್ತರ ನೋಡ್ರಿ, ಮೊಳಕಾಲ್ಗಿಂತ ಕಡಿಮೆ ಇದ್ದು ಎತ್ತರ ಇದ್ದು ಆಮೇಲೆ ಈ ರೀತಿ ಹಸಿರು ಬಣ್ಣದ ಒಂದು ಕಾಂಡವನ್ನು ಹೊಂದಿದ್ದು ಮೃದುವಾಗಿರ್ತಂದ್ರೆ ಅದು ಕಾಂಡ, ಅದಕ್ಕೆ ನಾವು ಗಿಡಮೂಲಿಕೆ ಅನ್ಬೇಕು. ಹಾಗಾದ್ರೆ ಇಲ್ಲಿ ನಮಗೇನಪ್ಪ ಅಂದ್ರೆ ತಿನ್ನುವ ಆಹಾರ ಪದಾರ್ಥಗಳು ಅದು ಯಾವ ಇಲ್ಲ, ಹೆಚ್ಚು ಕಡಿಮೆ ಕಸಗಳೇ ಅದಾವು. ಸರಿ ಇರಲಿ. ಹಂಗಾರೆ ಇದನ್ನ ಏನಂತೀರಿ ನೀವು? ಕಾಂಗ್ರೆಸ್ ಅಂತೀರಿ. ಇದು ಗಿಡಮೂಲಿಕೆನೋ ಏನಿದು? ಪೊದೆನೋ ಮರನೋ? ಇದು ಏನಪ್ಪ ಅಂದ್ರೆ ನಮಗೆ ಗಿಡಮೂಲಿಕೆ. ಇದನ್ನು ಯಾಕೆ ಹೇಳ್ರಿ, ಇದ್ರದ್ದು ಕಾಂಡ ನೋಡ್ರಿ ಹಸಿರು ಬಣ್ಣದಾಗೈತಿ. ಆಮೇಲೆ ಬಾಗಿಸಿದ್ರೆ ಬಗ್ತದ. ಸರಿನಾ? ಹೌದಾ ಇಲ್ಲ? ಆಮೇಲೆ ಮುರಿಯುವುದಿಲ್ಲ, ಈಗ ಲಟ್ಟಕ್ಕೆ ಮುರಿಯುವುದಿಲ್ಲ ನೋಡ್ರಿ, ಈಗ ಮೆತ್ತಗೈತಿ, ಯಾಕಂದ್ರೆ ಮೃದುವಾಗೈತಿ ಅದ್ರ ಕಾಂಡ. ಹಿಂಗೆ ಏನಪ್ಪ ಅಂದ್ರೆ ಇಂಥ ಸಸ್ಯಗಳನ್ನು ನಾವೇನಂತೀವಿ ಗಿಡಮೂಲಿಕೆಗಳು. ಎಲ್ಲದ ಇದು ಅಲ್ಲ. ಹಾಂ, ಇನ್ನೊಂದು ವ್ಯತ್ಯಾಸ ಹೇಳ್ತೀನಿ ಸದ್ ನಿಮಗೆ. ಏನಂತಂದ್ರೆ ಅಲ್ಲಿ ಇದ್ರ ಬಗ್ಗೆ ಮರ ಮತ್ತು ಪೊದೆ ಬಗ್ಗೆ ಅಲ್ಲಿ ಬೇರೆ ಕಡೆ ಅದಾವ, ಅದನ್ನ ನೋಡ್ಕೊಂಡು ಬರ್ತೀನಿ. ಆಮೇಲೆ ಇಲ್ಲಿ ಬರ್ರಿ, ಇಲ್ಲಿ ಬರ್ರಿ ಗದ್ದಲ ಮಾಡಂಗಿಲ್ಲ. ಹಾಂ ನೋಡ್ರಿ, ಈಗ ನೆಕ್ಸ್ಟ್ ಏನಂದ್ರೆ ಇದು ಏನಂತ ಹೇಳ್ರಿ, ಗಿಡಮೂಲಿಕೆ ಆಗನ ಇದು ಏನು ಹೇಳ್ರಿ, ಪೊದೆಗಳು. ಈ ಪೊದೆಗಳಿಗೆ ಉದಾಹರಣೆ ಇದು ನೋಡ್ರಿ ಎಷ್ಟು ಎತ್ತರ ಅದಪ್ಪ ಅಂತಂದ್ರೆ ಹೆಚ್ಚು ಕಡಿಮೆ ನಮ್ಮಷ್ಟು ಎತ್ತರ ಇರ್ತದೆ. ನೋಡ್ರಿ, ನಿಮ್ಮಷ್ಟು ಎತ್ತರ ಐತಾ ಇಲ್ಲ ಇದು? ಹಾಂ, ನೀವಿನ್ನ ಸಣ್ಣವ್ರದ್ರಿ, ದೊಡ್ಡವರು ನಮ್ಮಷ್ಟು ಹೈಟ್ ಇದ್ದವರು, ನಮ್ಕಿಂತ ಎತ್ತರ ಇದ್ದವರು ಗಂಡ್ಮಕ್ಳು ಅಷ್ಟನ್ನು ಹಿಡಿಬಹುದು ನೀವು. ಅರ್ಥ ಆಯ್ತಾ? ಇನ್ನ ಬೆಳಿತಾವ ಇವೆಲ್ಲ. ಈಗ ನೋಡ್ರಿ, ಇಕ್ಕುರ್ದು ಕಾಂಡ ನೋಡ್ರಿ, ನೀವು ಇದ್ರದ್ದು ಕಾಂಡ ನೋಡ್ರಿ, ಈ ಸಸ್ಯದ ಇದು ನೋಡ್ರಿ ಇಲ್ಲಿ ಹೆಂಗದಂತಂದ್ರೆ ಪೂರ್ತಿ ಹಸಿರುನು ಇಲ್ಲ, ಒಂದೊಂದಕ್ಕೂರ್ದು ಹಸಿರು ಬರ್ತದ, ಒಂದೊಂದಕ್ಕೂರ್ದು ಪೂರ್ತಿ ಹಸಿರು ಇರ್ಲಿಕ್ಕಿಲ್ಲ. ಹೌದಾ? ಇಲ್ಲಿ ನೋಡ್ರಿ ಪೂರ್ತಿ ಹಸಿರು ಇಲ್ಲ ನೋಡ್ರಿ. ಆದ್ರೆ ಈ ಇದ್ರ ಕಾಂಡ ಹೆಂಗಿರ್ತದ ಅಂತಂದ್ರೆ ಆ ಗಿಡಮೂಲಿಕೆ ಏನಿತ್ತಲ್ಲ ಅದ್ರ ಗತೆ ಮೃದು ಇರಂಗಿಲ್ಲ. ಇದನ್ನು ನಾವು ಬಗ್ಸಾಕ್ ಹೋದೇವಂದ್ರೆ ಈಗ ಈ ರೀತಿ ಲಟ್ಟತ್ ಮುರಿತದ, ಇದು ಮುರಿತದ. ಸರಿನಾ? ಅಂದ್ರೆ ಯಾವ ಸಸ್ಯವು ನಮ್ಮ
ನೋಡ್ರಿ ಹಂಗಾರೆ ಯಾವ ಸಸ್ಯವು ನಮ್ಮಷ್ಟು ಎತ್ತರ ಇದ್ದು ಆಮೇಲೆ ಏನಪ್ಪ ಅಂತಂದ್ರೆ ಅದರ ಕಾಂಡವು ಹಸಿರು ಬಣ್ಣದಾಗಿರ್ಬೋದು, ಆಗಿರ್ಲಿಕ್ಕಿಲ್ಲ. ಬಟ್ ಆದ್ರೆ ಏನೈತಿ, ನಾವು ಮೃದುವಾಗಿರುವುದಿಲ್ಲ, ಸ್ವಲ್ಪ ಕಠಿಣವಾಗಿರ್ತದೆ, ಆದ್ರೆ ದಪ್ಪ ಇರುವುದಿಲ್ಲ. ಏನಿರಂಗಿಲ್ಲ, ಇದು ದಪ್ಪ ಇರೋದಿಲ್ಲ. ಈಗ ನಿಮ್ಗೆ ದಪ್ಪ ಅಂದ್ರೆ ಏನಪ್ಪಾ ಅಂತಂದ್ರೆ ನೀವು ಹೋಗಿ ಮರಗಳನ್ನು ನೋಡ್ತೀವಲ್ಲ, ನೆಕ್ಸ್ಟ್ ಈಗ ನೀವು ಅವಾಗ ಗೊತ್ತಾಗ್ತೈತಿ ಮರಗಳ ಕಾಂಡಗಳು ಎಷ್ಟು ದಪ್ಪ ಇರ್ತಾವೆ. ನಾವು ಎರಡೂ ಕೈಗಳಿಂದ ಹಿಡಿದ್ರು ಒಂದೊಂದು ಆಗುದಿಲ್ಲ, ಅಷ್ಟು ದಪ್ಪನೂ ಇರ್ತಾವ. ಕರೆಕ್ಟಾ? ಹಂಗ ಹೋಗಮ್ಮ. ಈಗ ಇದು ಮುಗಿಯೋಣ, ಅಲ್ಲಿಗೆ ಹೋಗಮ್ಮ. ಈಗ ಇದು ತಿಳಿತಿದ್ದು ಪೊದೆ ಅಂದ್ರೆ ಎಂತಾವ್ ಇರ್ತಾವತ್ತ, ನಮ್ಮಷ್ಟು ಎತ್ತರ ಇರ್ತಾವ. ಆಮೇಲೆ ಏನಿರ್ತದೆ ಹೇಳ್ರಿ, ಕಾಂಡ ಅದ್ರದ್ದು ತೆಳ್ಳಗಿರ್ತದ, ತೆಳ್ಳಗಿರ್ತದ. ಬಟ್ ಏನಿರ್ತದೆ ಹೇಳ್ರಿ, ಬಾಕ್ಷಿರ್ ಮುರಿತದ, ಕಠಿಣ ಇರ್ತದ. ತಿಳಿತಾ? ಇಂಥ ಸಸ್ಯಗಳಾಗಿ ನಾವೇನಂತ ಕರಿತೀವಿ, ಪೊದೆಗಳನ್ನ. ಪೊದೆಗಳು ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡ್ಬೇಡ ಆಯ್ತಾ. ಹಂಗಾರ ಎದ್ರ ಬಗ್ಗೆ ತಿಳ್ಕೊಂಡ್ರಿ, ಗಿಡ ಮೂಲಿಕೆ ಆಯ್ತು, ಪೊದೆ ಆಯ್ತು. ನೆಕ್ಸ್ಟ್ ಮರಗಳ ಬಲ್ಲಿ ಹೋಗಂಬರಿ, ಅಲ್ಲೊಂದು ಮರಕ್ಕೆ ಹೋಗಂ ನೋಡ್ರಿ. ಈಗ ನೆಕ್ಸ್ಟ್ ಅದಕ್ಕೆ ಬಂದೀವಿ, ಆಲದ ಮರಕ್ಕೆ ಬಂದೀವಿ. ಹೌದಾ? ಈ ಆಲದ ಮರದ ಕಾಂಡ ನೋಡ್ರಿ, ಎಲ್ಲರೂ ಹಿಡಿದು ಕೆಟ್ಟ ಬಿರುಸೈತಿ ನೋಡ್ರಿ ಅಲ್ಲಿ. ಆಮೇಲೆ ನೋಡ್ರಿ ಎಷ್ಟು ದೊಡ್ಡದೈತದ. ಹೌದಾ? ನೀವು ಅಗಳೇ ಗಿಡಮೂಲಿಕೆಗಳನ್ನ ನೋಡಿದ್ರಿ, ಪೊದೆಗಳನ್ನ ನೋಡಿದ್ರಿ, ಅದ್ರ ಕಾಂಡಗಳು ಇಷ್ಟು ದಪ್ಪ ಇದ್ವಾ? ಇಲ್ಲ. ಆಮೇಲೆ ಏನದ, ಇಷ್ಟು ಇದು ಏನೈತಿ, ಇದು ಭಾಳ ತುಂಬಾ ಕಠಿಣವಾಗಿರ್ತದೆ ಇದ್ರ ಕಾಂಡ. ಆಮೇಲೆ ಇದ್ರ ಎತ್ತರ ನೋಡ್ರಿ, ನೋಡ್ರಿ ನಿಮ್ಗೆ ಅಲ್ಲಿ ಸಂಬಂಧ ಇಲ್ಲಿ, ನೀವು ನಮಗಿಂತಲೂ ತುಂಬಾ ಎತ್ತರವಾಗಿರ್ತಾವ. ನಿಂದ್ರಿ ನೋಡಮ್ಮ, ಎಲ್ಲಿ ತಗ ಎಟ್ ಕಾಣ್ತೀರಿ ನೀವು ಅದ್ರ ಮುಂದೆ, ಊರಾಗ ಗಿಡದ ಮುಂದೆ ಎಟ್ ಕಾಣ್ತೀರಿ ನೋಡಮ್ಮ. ನಿಂದ್ರಿ ನೋಡಲ್ಲ, ಏನೂ ಕಾಣಲಾಗಿರ್ರಿ. ಸರಿ, ಆಯ್ತಾಯ್ತು. ಹಂಗಾದ್ರೆ ನೋಡ್ರಿ, ಮರಗಳು ನೋಡ್ರಿ, ಮರಗಳನ್ನು ನಾವು ಯಾವ ಒಂದು ಗುಣದ ಮೇಲೆ ಕುನ ಹಿಡಿತೀವಿ ಅಂದ್ರೆ ಅದರ ಕಾಂಡ ಮುಖ್ಯವಾಗಿ ಕಾಂಡ ಏನಾಗಿರ್ತದೆ, ಬಿರುಸು. ಬರೆಯೋ ಮುಂದಾಗಿ ನೀವು ಬಿರುಸಾದ ಅಂದ್ರಪ್ಪ ಅಂತಂದ್ರೆ ಸರಿ ಅನ್ಸಲ್ಲ. ವಿಜ್ಞಾನ ಶಬ್ದನೇ ಚಂದ ಉಪಯೋಗಿಸ್ಬೇಕಲ್ಲ, ಆಯ್ತಾ? ಏನ್ ಹೇಳ್ರಿ, ತುಂಬಾ ಗಟ್ಟಿಯಾಗಿರ್ತದ. ಆಮೇಲೆ ನಮಗೆ ಏನ್ ಮಾಡಕ್ ಬರಲ್ಲ, ಬಾಗಿಸಾಕ್ ಬರುದಿಲ್ಲ. ಹೌದಾ? ಆಮೇಲೆ ಏನ್ ಹೇಳ್ರಿ, ಎತ್ತರ ಮುಖ್ಯವಾಗಿ ಏನ್ ಹೇಳ್ರಿ, ಎತ್ತರ ಎಷ್ಟಿರ್ತದೆ, ಇದು ನಮಗಿಂತಲೂ ತುಂಬಾ ಎತ್ತರವಾಗಿರ್ತದ. ಕರೆಕ್ಟಾ? ಸರಿ.